ಪೊಲ್ಯೂಷನ್ ಮಧ್ಯೆ ಬಂದು ಹುಡ್ಕೊಂಬಂದು ತಿನ್ನೋಕ್ಕೆ ಈ ಒಂದು ಜಾಗ ವರ್ತ್ ಅಂತಾನೆ ಹೇಳ್ತೀನಿ. ಒಂದು ಚಿಕ್ಕದಲ್ಲ ದೊಡ್ಡ ಹೋಟೆಲ್ ಸೆಟಪ್ನೇ ಮಾಡ್ಕೊಂಬರ್ತಾರೆ. ಆ ಮೂಳೆ ಸುತ್ತ ಮೀಟು ಕಚ್ಚಿದ ತಕ್ಷಣ ಆಚೆ ಹಂಗೆ ಬರ್ತಾ ಇದೆ. ಕ್ರೇಜ್ ಬೇರೆನೇ ಇದೆ ಈ ಒಂದು ಹೋಟೆಲ್ಗೆ. ಡೆಲ್ಲಿಲಿ ಪೊಲ್ಯೂಷನ್ ಜಾಸ್ತಿ, ಹಂಗೆ ಚಳಿ ಕೂಡ ಜಾಸ್ತಿ. ನಿಮ್ಗೆ ಅದರ ರಿಸಲ್ಟ್ ಇಲ್ಲಿ ತೋರಿಸ್ತೀನಿ ಬನ್ನಿ ಹತ್ರ. ಮೀಟ್ ಅಂತೂ ಕ್ರೇಜಿ, ಬೆಸ್ಟ್ ಟೇಸ್ಟ್ ಇರುತ್ತೆ. ಬಟ್ ಇದ್ರಲ್ಲಿ ಏನೂ ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕೆ ಫಾರಿನರ್ಸ್ ಎಲ್ಲ ಬೇಜಾರು ಮಂದಿ ಇಲ್ಲಿ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಮ ಜೊತೆ ಟ್ರೈ ಮಾಡೋಣ. ನಮಸ್ಕಾರ, ನಾನು ಸಂತ. ಇವತ್ತು ನಾನಿದ್ದೀನಪ್ಪ ಅಂದರೆ ಡೆಲ್ಲಿಯ ಲೋಕಲ್ ಫುಡ್ಸ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಜಾಗಪ್ಪ ಅಂದರೆ ಜಾಮಾ ಮಸೀದಿ ಪಕ್ಕದಲ್ಲೇ ಇರುವಂಥ ಒಂದು ಜಾಗ. ಇದೊಂದು ಸ್ಟ್ರೀಟ್ ಫುಡ್ ಅಂತ ಅನ್ಕೊಳ್ಳಿ. ಸ್ಟ್ರೀಟ್ ಫುಡ್ಡಿಂದ ಒಳಗಡೆ ಬಂದರೆ ಒಂದು ಚಿಕ್ಕದಲ್ಲ ದೊಡ್ಡ ಹೋಟೆಲ್ ಸೆಟಪ್ನೇ ಮಾಡ್ಕೊಂಬರ್ತಾರೆ. 2 MNCಲಿ ಫುಡ್ನ ಸರ್ವ್ ಮಾಡ್ತಾರೆ. ಜಸ್ಟು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಒಂದು ಜಾಗದಲ್ಲಿ ಮಟನ್ ಚಿಕನ್ ಐಟಮ್ನ ಕುಕ್ ಮಾಡ್ತಾನೆ ಇರ್ತಾರೆ. ಜೊತೆಗೆ ಅದರ ಬ್ಯಾಕ್ ಸೈಡಲ್ಲಿ ರೋಟಿ ಇದೆ. ಆ ರೋಟಿನ ಕುಕ್ ಮಾಡಿ ಇಲ್ಲಿ ಮೇಲ್ಗಡೆ 2 ಸೆಟಪಲ್ಲಿ ಸರ್ವ್ ಮಾಡ್ಕೊಂಬರ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಜಾಗ. ಶುರುವಾಗಿ 112 ವರ್ಷ ಆಗಿದೆ. ಕರೀಮ್ ಹೋಟೆಲ್ ಅಂತ ಡೆಲ್ಲಿಗೆ ಬಂದರೂ ಮಸ್ಟ್ ವಿಸಿಟ್ ಮಾಡುವಂಥ ಜಾಗ. ಅದಲ್ಲದೆ ACS ಬೆಸ್ಟ್ ಹೋಟೆಲ್ ಅಂತ ಕೂಡ ಈ ಒಂದು ಹೋಟ್ಲಿಗೆ ನೇಮ್ ಕೂಡ ಕೊಟ್ಟಿದ್ದಾರಂತೆ. ಸೊ ಹೋಗೋಣ, ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಂತ ಅನ್ಕೊಂಡ್ಬಂದಿರೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಕರೀಮ್ ಹೋಟೆಲ್ಲಿ ಒಂದು ಒಳ್ಳೆ ಮಟನ್ ಊಟನ ಮಾಡೋಣ. ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ದೀವಿ. ಸೆಟ್ಲ್ ಆದ ತಕ್ಷಣ ಪ್ಲೇಟ್ ತಂದಿಟ್ಟರು. ಜೊತೆಗೆ ಈರುಳ್ಳಿ ಮತ್ತು ನಿಂಬೆಹಣ್ಣು ತಂದಿಟ್ಟಿದ್ದಾರೆ. ಮತ್ತು ಈ ಏನಂತಾರೆ ಇದು ಚಟ್ನಿ, ಮಿಂಟ್ ಚಟ್ನಿ ಟೈಪಲ್ಲಿ ಒಂದು ತಂದಿಟ್ಟಿದ್ದಾರೆ. ಐಟಮ್ ಆರ್ಡ್ರ್ ಮಾಡಬೇಕು. ಅವರು ಆರ್ಡ್ರ್ ಮಾಡಿದ ವೀಡಿಯೋ ಎಲ್ಲ ಕಾಣಿಸ್ಕೋತೀರ ಅಂದಿದ್ದಕ್ಕೆ ಇಲ್ಲ ಕಾಣಿಸ್ಕೊಳ್ಳಲ್ಲ ಸರ್ ಅಂತ ಹೇಳಿದರು. ಸೊ ನಾವು ಫಸ್ಟ್ ಆರ್ಡ್ರ್ ಮಾಡ್ಬಿಡೋಣ, ಅದಾದಮೇಲೆ ಮಾತಾಡೋಣ. ನಾವು ಆರ್ಡ್ರ್ ಮಾಡಿರೋಂಥ ಐಟಮ್ಸ್ ಎಲ್ಲ ಬಂದಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣ ಅಲ್ಲಿ ಮಾಡ್ತಾಯಿದ್ರು ಖಮೇರಿ ಅಂತೆ. ಅಂದರೆ ನಾನು ಏನಂತ ಕೇಳಿದೆ, ತಂದೂರು ರೋಟಿ ಟೈಪಲ್ಲೇ ಬರುತ್ತೆ ಸರ್ ಅಂತ ಹೇಳಿದ್ರು. ಅದ್ರ ಉಚ್ಚಾರಣೆ ಕೂಡ ಬಾಯಿಗೆ ಬರ್ತಲ್ಲ. ತಂದೂರು ರೊಟ್ಟಿನೇ ಅಂತ ಕರಿತೀನಿ. ಈ ಕಡೆ ಬಂದರೆ ಮಟನ್ ಖರ್ಮ, ಇಲ್ಲಿನ ಫೇಮಸ್ಸು. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರು, ಸಿಕ್ಕಾಬಟ್ಟೆ ಬಟರಲ್ಲಿ ಹಾಕಿ ಮಾಡಿರುವಂಥದ್ದು. ಈ ಕಡೆ ಬಂದರೆ ಮಟನ್ ನಿಹಾರಿ. ಈ ಕಡೆ ಬಂದರೆ ಈ ಮುಗಲೈ ಬಿರಿಯಾನಿ ಬರುತ್ತಲ್ಲ, ಆ ಒಂದು ಕೈಂಡಲ್ಲಿರೋಂಥ ಒಂದು ಬಿರಿಯಾನಿ. ಸೊ ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀನಿ. ಫಸ್ಟು ಗ್ರೇವಿನ ನಮ್ಮ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಿರುತ್ತೆ, ಸಿಕ್ಕಾಬಟ್ಟೆ ಬಟರ್. ಕೇಳಿದ್ದಕ್ಕೆ ಎಣ್ಣೆನ ಬೈ ಅಂತ ಕೇಳಿದ್ದಕ್ಕೆ ಇಲ್ಲ ಬಟರ್ ಅಂತಂದರು. ಆ ಥಿಕ್ನೆಸ್ ನೋಡಿ ಯಪ್ಪ. ಹಂಗೆ ಸ್ವಲ್ಪ ಗ್ರೇವಿನ ಟ್ರಾನ್ಸ್ಫರ್ ಮಾಡಿಕೊಂಡು ಪೀಸ್ ನನಗೆ ಹಾಕ್ಕೊಂಡ್ರೆ ಆಹಾ, ಗ್ರೇವಿ ನೋಡಬೇಕಾದ್ರೆ ಟೆಂಪ್ಟಿಂಗ್ ಆಗಿದೆ. ಅದರ ಅರೋಮ ಅಂತೂ ಕ್ರೇಜಿ ಇದೆ. ತಿಕ್ಕ ಗ್ರೇವಿ. ನಮ್ಮ ಕಡೆ ಟೊಮೊಟೊ ಬೇಸ್ ಗ್ರೇವಿ ಮಾಡ್ತಾರೆ ಗೊತ್ತಾ, ಆ ಒಂದು ಕೈಂಡಲ್ಲಿದೆ. ಅದಾದಮೇಲೆ ನೆಕ್ಸ್ಟು ಇದು ನಿಹಾರಿ, ಮಟನ್ ನಿಹಾರಿ. ನೆಲ್ಲಿಲಿ ಕೂಡ ನಿಹಾರಿ ಸಿಗುತ್ತೆ. ಇದು ನೆಲ್ಲಿ ಪೀಸೇ ಸಿಕ್ಕಿದೆ ನನಗೆ. ಆಹಾ, ಹಾಗೆ ಇದು ಸ್ವಲ್ಪ ತಿಕ್ಕಾಗಿರೋಂಥ ಗ್ರೇವಿ. ಎರಡರಲ್ಲೂ ಕೂಡ ಒಂದು ಬಟರ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ ನೋಡಿ. ಆ ತಿಕ್ನೆಸ್ಸು ಸಿಕ್ಕಾಬಟ್ಟೆ ಬಟರ್ ಹಾಕಿ ಮಾಡಿರ್ತಾರೆ. ಹಾಗೆ ಸ್ವಲ್ಪ ಜಾಸ್ತಿ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡ್ಗಿಟ್ಟು ಇಲ್ಲಿದೆ ನೋಡಿ ತಂದೂರು ರೋಟಿ, ತಿಕ್ಕಾಗಿರೋಂಥ ರೋಟಿ. ಒಂದೊಳ್ಳೆ ಬ್ರೆಡ್ ಕೈಂಡಲ್ಲಿದೆ. ಹಾಗೆ ಬ್ರೇಕ್ ಮಾಡಿ ಓಹೋ ಬಿಸಿಯಾಗಿ ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ. ನಾನು ತರಿಸಿಟ್ಕೊಂಡು ಆರೋಗೋಯ್ತು ನೋಡಿ. ಈ ಬ್ರೆಡ್ ಬರುತ್ತೆ ಗೊತ್ತಾ, ಆ ಬ್ರೆಡ್ ಕೈಂಡಲ್ಲಿದೆ. ಹಾಗೆ ಸ್ವಲ್ಪ ಬ್ರೇಕ್ ಮಾಡಿಕೊಂಡು ಫಸ್ಟು ಈ ಮಟನ್ ಕೊರ್ಮ ಜೊತೆಗೆ ಟ್ರೈ ಮಾಡೋಣ. ಇರಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳೋಣ. ಗ್ರೇವಿ ಎಂಟ್ತಾನೆ ಇಲ್ಲ, ಬಟರ್ ಜಾಸ್ತಿ ಆಗಿರೋದ್ರಿಂದ. ತಿನ್ನೋಣ. ಹೌದಾ, ಆ ಒಂದು ಗ್ರೇವಿಲಿದ್ದ ಬಟರು ಡಾಮಿನೇಟ್ ಮಾಡುತ್ತೆ. ಆ ಬಟರ್ನ ಗ್ರೇವಿನೇ ಡಾಮಿನೇಟ್ ಮಾಡ್ಕೊಬರ್ತಾ ಇದೆ. ಮಸಾಲ ಅಂತೂ ಅಷ್ಟು ಸಖತ್ತಾಗಿದೆ. ಒಂದೊಳ್ಳೆ ಹಲೀಮ್ ಇದೆಯಲ್ಲ, ಆ ಒಂದು ಕೈಂಡಲ್ಲಿದೆ. ಫುಲ್ಲು ಸ್ಮ್ಯಾಶ್ ಆಗಿ, ಮಟನ್ ಸ್ಮ್ಯಾಶ್ ಆದರೆ ಯಾವ ಥರ ಇರುತ್ತೋ ಆ ಥರ ಒಂದು ಗ್ರೇವಿ ಕುದಿಸ್ತಾನೆ ಇರ್ತಾರೆ ರೆಗ್ಯುಲರ್ ಆಗಿ. ಇದು ಅಲ್ಟಿಮೇಟ್ ಆಗಿದೆ. ಸೂಪರ್ ಗ್ರೇವಿ. ಈ ರೋಟಿ, ನಾರ್ಮಲ್ ಪ್ಲೇನ್ ರೋಟಿ, ತಂದೂರು ರೋಟಿ, ಚಪಾತಿ ಎಲ್ಲದಕ್ಕೂ ಅಲ್ಟಿಮೇಟ್ ಆಗಿರೋಂಥ ಒಂದು ಗ್ರೇವಿ. ಸೂಪರ್ ಆಗಿದೆ. ಬೆಸ್ಟು. ಸೂಪರ್ ಅಂತ ಹೇಳಲ್ಲ, ಬೆಸ್ಟ್ ಅಂತ ಹೇಳ್ತೀನಿ. ಆ ಮಸಾಲೆ ಆಗಲಿ, ಮಸಾಲೆ ಇರೋಂಥ ಸ್ಪೈಸಿನೆಸ್ ಆಗಲಿ, ಆ ಒಂದು
ಸಾಲ್ಟಿ ಆಗಲಿ ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆ, ನಿಜ ಸೂಪರು. ಪೀಸು ದೊಡ್ಡ ಮೂಳೆ ಪೀಸು. ಇದು ಮೀಟ್ ಅಂತೂ ನೋಡಿ ನುಣ್ಣಗೆ ಬೇಯಿಸ್ಬಿಟ್ಟಿದ್ದಾರೆ. ಟಚ್ ಮಾಡಿದ ತಕ್ಷಣ ಬ್ರೇಕ್ ಆಗ್ತಾ ಇದೆ. ಫಸ್ಟು ಒಂದು ಬೈಟ್ ಮಾಡೋಣ. ಸೂಪರ್ ಇದೆ. ಆ ಮೂಳೆ ಸುತ್ತ ಮೀಟು ಕಚ್ಚಿದ ತಕ್ಷಣ ಆಚೆ ಹಂಗೆ ಬರ್ತಾ ಇದೆ. ಓವರ್ನೈಟು ಈಗ ಲೆಗ್ ಸೂಪೆಲ್ಲ ಮಾಡ್ತಾರಲ್ಲ, ಓವರ್ನೈಟ್ ಕುಕ್ ಮಾಡೋದು ಯಾವ ಥರ ಆ ಸ್ಕಿನ್ ಸಪ್ರೇಟು, ಆ ಮಜಲ್ ಸಪ್ರೇಟಾಗಿ ಬರುತ್ತೋ ಸೇಮ್ ಅದೇ ಥರನೇ ಇದೆ. ಬೆಸ್ಟ್ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಈ ರೋಟಿ ಜೊತೆಗೆ ಈ ನಿಹಾರಿ. ಆಹಾ ಆಹಾ, ಓಹೋ, ಮಟನ್ನು ಆ ಮಸಲ್ಸ್ ಎಲ್ಲ ಇರುತ್ತಲ್ಲ ನೋಡಿ, ಬೆಂದೋಗ್ಬಿಟ್ಟು ಫುಲ್ಲು ಸ್ಪ್ರೆಡ್ ಆಗಿದೆ ಗ್ರೇವಿ ಜೊತೆಗೆ. ಇದೇ ಬೇಡ ಆ ಮಟನ್ ಸ್ಟಾಕ್ ಫ್ಲೇವರು, ಆ ಮಜಲ್ಸ್ ಎಲ್ಲ ಬ್ರೇಕ್ ಆಗಿ ಗ್ರೇವಿ ಅಂಟ್ಕೊಂಡಿರುತ್ತಲ್ಲ, ಮಿಡ್ ಮೇಲೆ ಸಿಗ್ತಾ ಇರುತ್ತೆ. ಆ ಸ್ಟಾಕ್ ಫ್ಲೇವರ್ ಅಂತೂ ಪಕ್ಕ ಗೊತ್ತಾಗುತ್ತೆ. ಬೆಸ್ಟ್ ಇದೆ. ಇನ್ನೊಂದು ಬೈಟ್ ಮಾಡೋಣ. ರೋಟಿ ಅಂತೂ ತುಂಬ ಸಾಫ್ಟ್, ಇಷ್ಟು ತಿಕ್ಕಾಗಿದ್ರು ಕೂಡ ಸಾಫ್ಟಾಗಿ ರಬ್ಬರ್ ಥರ ಕನ್ಸಿಸ್ಟೆನ್ಸಿ ಇಲ್ಲ, ನಾರ್ಮಲಾಗಿ ಸಾಫ್ಟಾಗಿ ತಿಂತಾಯಿದ್ರೆ ಮಜವಾಗಿದೆ. ಬೆಸ್ಟು. ಎರಡು ಮಸಾಲೆ ಬೇರೆ, ಎರಡು ಟೇಸ್ಟ್ ಬೇರೆ. ಇದೊಂದು ಸ್ವಲ್ಪ ನಿಮಗೆ ಈ ಟೊಮೊಟೊ ಹಾಕಿದರೆ ಯಾವ ಥರ ಒಂದು ಸ್ವೀಟಿಶ್ ಟೆಕ್ಸ್ಚರ್ ಸಿಗುತ್ತೋ ಆ ಥರ ಒಂದು ಟೆಕ್ಸ್ಚರ್ ಸಿಗುತ್ತೆ. ಬಟ್ ಇದು ಬೇರೆ ಥರ, ಇದು ಕಂಪ್ಲೀಟಾಗಿ ಸ್ಪೈಸಿನೇ ಜಾಸ್ತಿ. ಆ ಮಸಾಲ ಈ ಚಕ್ಕೆ ಲವಂಗ ಹಾಕಿರುತ್ತಲ್ಲ ಅದರ ಒಂದು ಎಸೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ನಿಜ ಸೂಪರ್ ಇದೆ. ಪೀಸು ನಲ್ಲಿ ಪೀಸ್ ಕೊಟ್ಟಿದ್ದಾರೆ, ದೊಡ್ಡ ನಲ್ಲಿ ಪೀಸು ನನಗಂತಲೇ ಬರುತ್ತೆ. ಮಸಲ್ಸೇ ಸಿಕ್ಕಿಲ್ಲ, ಎಲ್ಲ ಇದಾಗ್ಬಿಟ್ಟಿದೆ. ಆ ಮೀಟ್ ನೋಡಿ ಸೋ ಟೆಂಡರಿ, ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ. ಫಸ್ಟ್ ಹಂಗೆ ತೊಗೊಂಡು ಕಚ್ಚೋಣ, ಕಚ್ಚಿದ್ರೆ ಚೆನ್ನಾಗಿರುತ್ತೆ. ಮೀಟ್ ಮೇಲೆ ಲೈಟಾಗಿ ಜಿಂಜರು, ಈ ಹಸಿಮೆಣಸಿನಕಾಯಿ ಹಾಕಿರ್ತಾರೆ, ಅದರ ಒಂದು ಎಸೆನ್ಸು ಜಾಸ್ತಿ ಗೊತ್ತಾಗುತ್ತೆ ಮೀಟ್ ಮೇಲೆ ಇರೋದ್ರಿಂದ. ನಲ್ಲಿ ಅಂದ್ರೇ ಫೇವ್ರೆಟು. ಇದ್ರ ಬರಲ್ಲ, ಎಲ್ಲ ಲಾಕ್ ಆಗಿಬಿಟ್ಟಿದೆ ಮೂರು ಸೈಡು. ಒಳ್ಳೆ ಬೆಸ್ಟ್ ಆಗಿರೋಂಥ ಗ್ರೇವಿ. ಸ್ವಲ್ಪ ಬಜೆಟ್ ವೈಸು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಅದು ಬಿಟ್ಟರೆ ಟೇಸ್ಟ್ ವೈಸು ಅಲ್ಟಿಮೇಟು. ನೀವೆಲ್ಲೂ ಟ್ರೈ ಮಾಡೋಕ್ಕೆ ಚಾನ್ಸೇ ಇಲ್ಲ, ಆ ಥರ ಒಂದು ಟೇಸ್ಟ್ ಇದೆ. ಇವರ ಕಾನ್ಸೆಪ್ಟೇ ಸಿಂಪಲ್ಲು. ಇದು ಶುರುವಾಗಿ 1913ರಲ್ಲಿ ಶುರುವಾಗಿರೋದು. ಮೊದಲು ಇವರು ಮುಘಲ್ ರಾಜರಿದ್ದಲ್ಲ, ಅವ್ರಿಗೆ ಒಂದು ಫುಡ್ಸ್ನ ಸರ್ವ್ ಮಾಡ್ತಾಯಿದ್ದಾರಂತೆ. ಅದಾದಮೇಲೆ ಡಿಸೈಡ್ ಆಗಿ ಈ ಬ್ರಿಟಿಷರು ಬಂದು ಮುಘಲ್ನ ಆಕ್ರಮಣ ಮಾಡಿದ್ಮೇಲೆ ಇವರು ಡೆಲ್ಲಿಗೆ ವಲಸೆ ಬರ್ತಾರಲ್ಲ, ಡೆಲ್ಲಿಗೆ ವಲಸೆ ಬಂದಾದಮೇಲೆ ರಾಜರಿಗೆ ಸರ್ವ್ ಮಾಡಿ ಲೋಕಲ್ ಪೀಪಲ್ಸ್ಗೂ ಈ ಥರ ಒಂದು ಫುಡ್ನ ಸರ್ವ್ ಮಾಡಬೇಕನ್ನೋ ಕಾರಣಕ್ಕೆ ಈ ಒಂದು ಹೋಟೆಲ್ನ ಶುರು ಮಾಡಿ ರನ್ ಮಾಡ್ಕೊಂಬರ್ತಾರೆ. ಹತ್ತತ್ರ 112 ವರ್ಷ ಆಗಿದೆ. ಸೊ ಇಷ್ಟು ವರ್ಷ ಲೋಕಲಿ ಸಕ್ಸಸ್ಫುಲ್ಲಾಗಿ ಎಲ್ಲ ನ್ಯೂಸ್ ಪೇಪರ್ಲು ಎಲ್ಲ ಕಡೆನೂ ವರ್ಲ್ಡ್ ವೈಡು ಇದಕ್ಕೆ ಬೆಸ್ಟ್ ಹೋಟೆಲ್ ಅನ್ನೋ ಒಂದು ಇದು ಕೂಡ ಸಿಕ್ಕಿದೆ ಅಂತೆ. ಆ ಒಂದು ಕಾರಣಕ್ಕೆ ಫಾರಿನರ್ಸ್ ಎಲ್ಲ ಬೇಜಾರು ಮಂದಿ ಇಲ್ಲಿ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಕ್ರೇಜ್ ಬೇರೆಯೇ ಇದೆ ಈ ಒಂದು ಹೋಟೆಲ್ಗೆ. ಇದು ಮುಸ್ಲಿಂ ಹೋಟ್ಲ್ ಅಂತ. ಬೀಫ್ ಏನೂ ಸಿಗೋಲ್ಲ, ಚಿಕನ್ನು ಮತ್ತು ಮಟನ್ನು ಎರಡೇ ಐಟಮ್ ಸಿಗೋದು. ಲಾಸ್ಟ್ ಈ ಒಂದು ಗ್ರೇವಿಲಿ ಒಂದು ಬೈಟ್ ಮಾಡಿ ನೆಕ್ಸ್ಟು ಮುಘಲೈ ಬಿರಿಯಾನಿ ತಿನ್ನೋಣ. ದೊಡ್ಡ ದೊಡ್ಡ ಬಾಸುಮತಿ ರೈಸು, ಚಿಕನ್ ಬಿರಿಯಾನಿ ಹಂಗೆ ಸ್ವಲ್ಪ ಡಂಪ್ ಮಾಡಿಕೊಂಡು, ಇಲ್ಲಿ ನೋಡಿ ಕೋಳಿದು ಫುಲ್ಲು ಒಂದು ರೆಕ್ಕೆ ಪಾಡ್ನೆ ಹಾಕ್ಬಿಟ್ಟಿದ್ದಾರೆ. ಹಂಗೆ ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ರೈಸ್ನ ಡಂಪ್ ಮಾಡ್ಕೊಳ್ಳೋಣ. ಇದು ಕೂಡ ಬಿರಿಯಾನಿ ಸಿಕ್ಕಾಪಟ್ಟೆ ಫೇಮಸ್ ಅಂತ ಇಲ್ಲಿ. ಮಟನ್ನು ಚಿಕನ್ ಎರಡು ಕೂಡ ಸ್ವಲ್ಪ ರೇಟ್ ವೈಸ್ ಜಾಸ್ತಿ ಇದೆ. ನಾನು ತೊಗೊಂಡಿರೋ ಬಿರಿಯಾನಿ ಕಾಸ್ಟ್ ಬಂದು ಹಾಫ್ಗೆ 280 ರೂಪಾಯಿ, ಫುಲ್ಗೆ 500 ಚಿಲ್ಲರೆ ಬರುತ್ತೆ. ಹಾಗೆ ಸ್ವಲ್ಪ ರೈಸ್ನ ಫಸ್ಟು ಟ್ರೈ ಮಾಡೋಣ. ಕೇಸರಿ ಆ ಯೆಲ್ಲೋ ಕಲರು ಎಲ್ಲನೂ ಕಾಣಿಸ್ತಾ ಇದೆ. ಫಸ್ಟ್ ಒಂದು ಬೈಟ್ ಮಾಡೋಣ. ದೊಡ್ಡ ದೊಡ್ಡ ರೈಸು. ಈಗ ಹೈದ್ರಾಬಾದಿ ಬಿರಿಯಾನಿ ತಿಂದರೆ ಆ ಒಂದು ಮಸಾಲ ಲೈಟಾಗಿ ಮಿಕ್ಸ್ ಆಗಿ ಆನಿಯನಿಂದ ಸ್ವಲ್ಪ ಸ್ವೀಟ್ ಟೆಕ್ಸ್ಚರ್ ಸಿಗಿ ಬೆಸ್ಟ್ ಟೇಸ್ಟ್ ಇರುತ್ತೆ. ಬಟ್ ಇದರಲ್ಲಿ ಏನೂ ಗೊತ್ತಾಗಲ್ಲ, ಜಸ್ಟು ಆ ಸ್ಪೈಸಿನೆಸ್ಸು ಆ ಉಪ್ಪು ಎರಡೂ ಬ್ಯಾಲೆನ್ಸ್ ಆಗಿರುತ್ತೆ. ಜಸ್ಟ್ ಒಂದು ಪ್ಲೇನ್ ರೈಸ್ಗೆ ಖಾರ ಮತ್ತು ಉಪ್ಪು ಮಿಕ್ಸ್ ಆದರೆ ಯಾವ ಥರ ಇರುತ್ತೋ ಅದೇ ಥರನೇ ಇದೆ. ಬಟ್ ಜೊತೆಗೆ ಅಕ್ಕಿ ದೊಡ್ಡ ದೊಡ್ಡ ಅಕ್ಕಿ ಅಲ್ಲ, ಬಾಯಿಗಿಟ್ಟ ತಕ್ಷಣ ಎಲ್ಲ ಒಂದು ನೂಡಲ್ಸು ಬ್ರೇಕ್ ಮಾಡ್ಬಿಟ್ಟು ತಿಂತೀವಿ ಗೊತ್ತಾ, ಆ ಥರ ಅನಿಸುತ್ತೆ. ಅಕ್ಕಿ ಅಂದರೆ ಕಂಪ್ಲೀಟಾಗಿ ಬೆಂದೋಗಿರಲ್ಲ, ಆ ಮುಕ್ಕಾಲು ಭಾಗ ಬೆಂದಿರುತ್ತಲ್ಲ, ಆ ಒಂದು ಅಕ್ಕಿ ಫೀಲ್ ಆಗುತ್ತೆ ಬಾಯಿಗಿಟ್ಟ ತಕ್ಷಣ. ಖಾರ ಅಂತೂ ಸಿಕ್ಕಾಬಟ್ಟೆ ಇದೆ. ಅದೇ ಪೀಸು ಹತ್ತತ್ರ ನೋಡಿ
ಒಂದು ದೊಡ್ಡ ಕೋಳಿ ಅರ್ಧ ರೆಕ್ಕೆನೇ ಹಾಕ್ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಬ್ರೇಕ್ ಮಾಡಿಕೊಂಡು ತಿನ್ನೋಣ. ಓಹ್ ಮೀಟ್ ಅಂತೂ ಕ್ರೇಜಿ, ಕಂಪ್ಲೀಟ್ ರೆಕ್ಕೆನೇ ಕಿತ್ಕೊಬಂತು. ಹಾಗೆ ಸ್ವಲ್ಪ ರೈಸ್ ಜೊತೆಗೆ ಮೀಟ್ ಇಟ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಖಾರ ಜಾಸ್ತಿ. ಬಿರಿಯಾನಿ 10 ಔಟ್ ಆಫ್ ಒಂದು 4-5 ಕೊಡ್ಬೋದು, ನಾಳೆವರೆಗಿಲ್ಲ. ಬಟ್ ಮಟನ್ ನಿಹಾರಿ ಮತ್ತು ಮಟನ್ನು ಕುರ್ಮಾ ಇದೆಯಲ್ಲ ಅಲ್ಟಿಮೇಟು. ರೋಟಿ ಜೊತೆಗಂತೂ ಕ್ರೇಜಿ. ಬಂದರೆ ಮಸ್ಟ್ ಟ್ರೈ ಮಾಡಿ. ಸ್ವಲ್ಪ ಮೆನ್ಯೂ ವೈಸು ಸ್ವಲ್ಪ ಜಾಸ್ತಿ ಇದೆ ರೇಟು, ಅದು ಬಿಟ್ಟರೆ ಟೇಸ್ಟ್ ವೈಸು ಕೊಡೋಕಾಸಿಗೆ ವರ್ತಿರುತ್ತೆ. ಡೆಲ್ಲಿಯಲ್ಲಿ ಎಷ್ಟೇ ಪೊಲ್ಯೂಷನ್ ಇರಲಿ, ಆ ಪೊಲ್ಯೂಷನ್ ಮಧ್ಯೆ ಬಂದು ಹುಡ್ಕೊಂಬಂದು ತಿನ್ನೋಕ್ಕೆ ಈ ಒಂದು ಜಾಗ ವರ್ತ್ ಅಂತಲೇ ಹೇಳ್ತೀನಿ. ಖಾರ ಖಾರ ಖಾರ. ಓಕೆ, ನನಗಿಲ್ಲಿ ಹೇಳ್ದನಲ್ಲ, ಬಿರಿಯಾನಿ ಬಿಟ್ಟರೆ ಈ ಮಟನ್ನು ನಿಹಾರಿ ಮತ್ತು ಮಟನ್ನು ಕುರ್ಮಾ ಎರಡೂ ಬೆಸ್ಟ್ ಇತ್ತು. ರೋಟಿ ಬಂದರೆ ಮಸ್ಟ್ ಟ್ರೈ ಮಾಡಿ. ಗ್ರೇವಿಯಲ್ಲಿ ಎಲ್ಲನೂ ಕೂಡ ಹೊರಗಡೆ ಒಂದು ಚಿಕ್ಕ ಒಲೆ ಬರುತ್ತಲ್ಲ, ಒಲೆ ಮೇಲ್ಗಡೆ ಇಟ್ಕೊಂಡು ಕುದಿಸ್ಕೊಂಡು ಬರ್ತಾ ಇರ್ತಾರೆ. ನೀವು ಕೇಳಿದಾಗ ಅಲ್ಲಿಂದ ಇಲ್ಲಿಗೆ ಬರುತ್ತೆ. 2 ಜಾಗ ಇದೆ, ಇಲ್ಲೊಂದಿದೆ, ಪಕ್ಕದಲ್ಲೊಂದು 2 ರೆಸ್ಟೋರೆಂಟ್ ಸೆಟಪ್ ಇದೆ. ಸೊ ಅಲ್ಲಿ ಕುಕ್ ಆಗುವಂಥ ಫುಡ್ಸು ಇಲ್ಲಿಗೆ ಬರುತ್ತೆ. ಟೇಬಲಿಂದ ನಾವು ಟ್ರೈ ಮಾಡ್ಬೋದು. ಅಂದರೆ ಅಲ್ಲೇ ಕುಕ್ ಮಾಡಿ ಒಬ್ಬರು ವಯಸ್ಸಾದವರು ಕೊಡ್ತಾ ಇರ್ತಾರೆ, ಯಾವ ಆರ್ಡ್ರ್ ಬರುತ್ತೋ ಆ ಆರ್ಡ್ರ್ ಕೊಡ್ತಾನೆ ಇರ್ತಾರೆ. ಇಲ್ಲಿ ಬಂದು ಟ್ರೈ ಮಾಡೋಂಥದ್ದು ಇರುತ್ತೆ. ಮೀಟೆಲ್ಲ ಸಖತ್ತಾಗಿ ಬೇಯಿಸಿ ಬೆಸ್ಟ್ ಆಗಿರೋಂಥ ಗ್ರೇವಿ ಜೊತೆಗೆ ಫುಡ್ಸ್ನ ಸರ್ವ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಲೋಕಲಿ ಒಂದು ಜಾಗ ಸಿಕ್ಕಾಬಟ್ಟೆ ಪಾಪ್ಯುಲರು, ಕರೀಮ್ಸ್ ಹೋಟೆಲ್. ಡೆಲ್ಲಿಗೆ ಬಂದರೆ ಮಸ್ಟ್ ವಿಸಿಟ್ ಮಾಡಿ. ಆಲ್ರೆಡಿ ನೀವು ವಿಸಿಟ್ ಮಾಡಿದರೆ ಇಲ್ಲಿ ನಿಮಗೆ ಟೇಸ್ಟ್ ಯಾವ ಫುಡ್ ಇಷ್ಟ ಆಯಿತು ಮತ್ತು ಟೇಸ್ಟ್ ಹೆಂಗಿರುತ್ತೆ, ವಿಸಿಟ್ ಮಾಡೋಕ್ಕೂ ವರ್ತ್ ಅನ್ನೋದು ಕೂಡ ನನಗೆ ಕಮೆಂಟ್ ತಿಳಿಸಿ. ಸೊ ನಾನು ಇಲ್ಲಿಗೆ ವೀಡಿಯೋ ಮುಗಿಸ್ಕೊತೀನಿ. ನನಗೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡು, ಬೆಸ್ಟ್ ಜಾಗ ಅಂತ ಅನಿಸ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಡೆಲ್ಲಿಲಿ ಪೊಲ್ಯೂಷನ್ ಜಾಸ್ತಿ, ಹಂಗೆ ಚಳಿ ಕೂಡ ಜಾಸ್ತಿ. ನಿಮಗೆ ಅದರ ರಿಸಲ್ಟ್ ಇಲ್ಲಿ ತೋರಿಸ್ತೀನಿ ಬನ್ನಿ ಹತ್ರ. ಇಲ್ಲಿ ನೋಡಿ, ಕಂಪ್ಲೀಟಾಗಿ ಆ ಗ್ರೇವಿ ಇದೆಯಲ್ಲ ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ. ಓಹೋ, ಅದ್ರಲ್ಲಿ ಹಾಕಿರೋಂಥ ಆ ಒಂದು ಇದೆಲ್ಲ ಹಂಗೆ ಕಾಣಿಸುತ್ತೆ ನೋಡಿ. ಬಟ್ಟರೆಲ್ಲ ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ ಫ್ಯಾಟ್ ರೇಂಜ್ಗೆ. ನೋಡಿದ್ರೆ ಗೊತ್ತಾಗುತ್ತೆ.